ನೋಡಿ, ಡಿ ಕೆ ಶಿವಕುಮಾರ್ ಹೇಳಿದಂಥ ಮಾತು ಹಿಂದಿನೂ ಹೇಳಿದರು, ಈಗಲೂ ಹೇಳಿದ್ದಾರೆ, ಇಲ್ಲ ಕ್ರಿಕೆಟ್ ಮ್ಯಾಚನ್ನು ನಡೆಸಬೇಕು ಬೆಂಗಳೂರಿನಲ್ಲಿ. ನಾವು ಕೆಲವೊಂದು ಮಾನದಂಡಗಳನ್ನು ನಾವು ಕೊಟ್ಟಿದ್ದೀವಿ. ನಾವು ಯಾವುದೇ ಅನಾಹುತ ಆಗಲಿಕ್ಕೆ ಅವಕಾಶ ಇಲ್ಲವೇ ಇಲ್ಲ. ಕ್ರಿಕೆಟ್ ಆಡಿಸೋದ್ರ ಮುಖಾಂತರ ನಾವು ಬೆಂಗಳೂರಿನ ಗೌರವವನ್ನು, ಕರ್ನಾಟಕದ ಗೌರವವನ್ನು ಉಳಿಸಬೇಕು. ಕಂಡೀಷನ್ ಹಾಕಬೇಕು, ಅದರ ಪ್ರಕಾರ ಕ್ರಿಕೆಟ್ ಮ್ಯಾಚ್ ಆಡಿಸ್ಬೇಕು. ನಾವು ಹೋಮ್ ಮಿನಿಸ್ಟ್ರಿಗೆ ಇದೆಲ್ಲದರ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದೀವಿ, ಅದನ್ನು ಅವರು ನಿಭಾಯಿಸ್ತಾರೆ ಅಂತ ಹೇಳಿದ್ದಾರೆ ಡಿ ಕೆ. ಬೆಂಗಳೂರಿನಲ್ಲಿ ಕ್ರಿಕೆಟ್ ವಿಚಾರ ಅದು ನಡೆಸೋಕ್ಕಾಗೋದಿಲ್ಲ ಅಂತೇಳಿ ತೀರ್ಮಾನ ಮಾಡಿದ್ರೆ ಅಂತ ಗೊತ್ತಾಗ್ತಾ ಇದೆ ಸರ್. ನನಗೆ ಗೊತ್ತಿಲ್ಲಪ್ಪ. ನಾನು ಬೆಂಗಳೂರು ಕ್ರಿಕೆಟ್ ನಡೆಸಬೇಕು ಅನ್ನೋನು, ಬೆಂಗಳೂರು ಗೌರವನ ಉಳಿಸ್ಬೇಕು ಅಂತ ಅನ್ನೋನು. ಯಾವುದೋ ಅಂಥದ್ದೇನು ಅನಾಹುತ ಮುಂದಕ್ಕೆ ಆಗಲಿಕ್ಕೆ ಅವಕಾಶ ಇಲ್ಲ. ಅವ್ರಿಗೇನು ಕಂಡೀಷನ್ ಹಾಕಬೇಕು, ಕಂಡೀಷನ್ ಹಾಕಿ ಮಾಡಬೇಕು ಅನ್ನೋದು ನಾನು ಚರ್ಚೆ ಮಾಡ್ತೀನಿ. ಹೋಮ್ ಮಿನಿಸ್ಟ್ರಿಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದೀವಿ. ಹೋಮ್ ಮಿನಿಸ್ಟ್ರು ಯುವಕರಿದ್ದಾರೆ, ಒಲಿಂಪಿಕ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ದರು, ಅವರು ಅನುಭವ ಇದೆ. ಬೆಂಗಳೂರು ಗೌರವನ ಉಳಿಸ್ಬೇಕು, ಅದಕ್ಕೆ ನಾನು ಹೋಮ್ ಮಿನಿಸ್ಟರ್ ಹತ್ರ ಮಾತಾಡ್ತೀನಿ. ಸಿ ಎಮ್ ಅವರು ಕೂಡ ಅದ್ರ ಬಗ್ಗೆ ಏನು ಕೊಡಬಾರ್ದು ಅಂತಿಲ್ಲ, ಬಟ್ ಸೆಕ್ಯೂರಿಟಿ ಲ್ಯಾಬ್ಸು ಅವೆಲ್ಲ ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು ಅಂತ. ಸಿ ಎಂ ಬಗ್ಗೆ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು, ಸಿ ಎಂ ಕೂಡ ಹೇಳಿದ್ದಾರೆ, ನ್ಯಾಯಮೂರ್ತಿ ಕುನ್ಹಾ ವರದಿಯ ಅನ್ವಯ ಪಂದ್ಯ ಆಯೋಜಿಸಬೇಕು. ಇದು ಸಿದ್ದರಾಮಯ್ಯನವರ ಸ್ಪಷ್ಟವಾದಂಥ ಮಾತು. ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಮಾತಾಡಿದ್ದಾರೆ. ಪರಮೇಶ್ವರ್ ಒಂದು ಸಮಿತಿ ಮಾಡಿದ್ದಾರೆ, ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರೇ ಹೆಚ್ಚಿನ ವಿವರಗಳನ್ನು ಕೊಡ್ತಾರೆ. ಸಮಿತಿ ಯಾವ ಆಧಾರದಲ್ಲಿ ಪಂದ್ಯ ನಡೆಸಬೇಕು ಅನ್ನೋದ್ರ ಬಗ್ಗೆ ವರದಿ ಕೊಡ್ತಾ ಇದೆ. ಅದ್ರ ಬಗ್ಗೆ ಪರಮೇಶ್ವರ್ ಅವರೇ ಹೇಳ್ತಾರೆ ಅಂದಿದ್ದಾರೆ ಸಿ ಎಂ. ಆಡಿಯನ್ಸು ಇದಕ್ಕೆಲ್ಲ ಕುನಾ ಅವರ ಅಧ್ಯಕ್ಷದಲ್ಲಿ ಒಂದು ಕಮಿಟಿ ಆಗಿತ್ತು, ಕಮಿಷನ್ ಆಗಿತ್ತು. ಆ ಕಮಿಷನ್ ಅವ್ರು ರಿಪೋರ್ಟ್ ಕೊಟ್ಟಿದ್ದಾರೆ. ಆ ರಿಪೋರ್ಟನ್ನು ಕಂಪ್ಲೈ ಮಾಡಬೇಕಷ್ಟೆ. ರೆಕಮೆಂಡೇಶನ್ಸ್ ಏನಿದೆ ಅದನ್ನು ಕಂಪ್ಲೈ ಮಾಡಿ ಅಂತ ಹೇಳಿದ್ದಾರೆ. ಅದನ್ನು ಮಾಡ್ತಾರೆ, ಮಾಡಿದ್ರೆ ಕೊಡ್ತೀವಿ. ಸರ್, ಪ್ರೇಕ್ಷಕರು ಇಲ್ದಲೇ ಕ್ರಿಕೆಟ್ ನಡೆಸಬೇಕು ಅನ್ನೋದನ್ನು ಕೆಸಿ ಅವರು ಕೇಳಿದ್ದಾರೆ ಅಂತ ಸರ್. ನಂಗೆ ಗೊತ್ತಿಲ್ಲಪ್ಪ, ನಾನು ಪರಮೇಶ್ವರ್ ಕೇಳಿ ಏನ್ ಹೇಳಿದ್ದೀನಿ ಅಂತ ಏನ್ ಹೇಳಿದ್ದೀನಿ ಅಂತಂದ್ರೆ, ಈ ಕುನಾ ಕಮಿಷನ್ ಇದೆಯಲ್ಲ, ಆಯೋಗ ಏನು ರೆಕಮೆಂಡ್ ಮಾಡಿದ್ದಾರೆ, ಶಿಫಾರಸ್ಗಳು ಮಾಡಿದ್ದಾರೆ, ಆ ಶಿಫಾರಸ್ಗಳಂತ ಕಂಪ್ಲೇಂಟ್ ಮಾಡಿದ್ದಾರೆ.